ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ವರ್ಸಸ್ KKR ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ ತಿಳಿಸ್ತಾ. ಇನ್ನು ವೀಡಿಯೋ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ಈ ಮ್ಯಾಚು ಕೂಡ RCB ರೋಚಕತೆಯಿಂದ ಕೂಡಿತು ಅಂತಲೇ ಹೇಳ್ಬೋದು. ಇನ್ನು ಯಾವ ಥ್ರಿಲ್ಲರ್ ಮ್ಯಾಚ್ಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಲಾಸ್ಟ್ ಬಾಲ್ವರೆಗೂ ಹೋಗಿತ್ತು ಮ್ಯಾಚು. ಇನ್ನು ಲಾಸ್ಟ್ KKR ಕೂಡ ಗೆಲ್ಬೋದಾಯಿತು, RCB ಕೂಡ ಗೆಲ್ಲುವಂಥ ಚಾನ್ಸಸ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ನಲ್ಲಿ ಬಂದಂಥ ಕರಣ್ ಶರ್ಮಾ ಅವರು ಕೂಡ ಕಮಾಲ್ ಮಾಡೋಗಿದ್ರು ಅಂತಲೇ ಹೇಳ್ಬೋದಾಯಿತು. ಇನ್ನು ಅವ್ರು ಮಾಡಿದಂಥ ಕಮಾಲ್ ಆಗಿತ್ತು ಅಂದರೆ ಆ ಕಡೆ ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಮಿಚೆಲ್ ಸ್ಟಾರ್ಕ್ ಅವರೇ ಎದುರೋಗಿದ್ರು ಅಂತಲೇ ಹೇಳ್ಬೋದಾಯಿತು. ಇನ್ನು ಒಂದು ಡಾಟ್ ಬಾಲ್ ವಿಕೆಟ್ ಬೀಳೋ ಬದಲು ಅವ್ರೇನಾದ್ರು ಮಿಸ್ ಆಗಿ ರನ್ ಹೊಡೆದಿದ್ರು ಕೂಡ RCB ತಾನು ಗೆದ್ದೇ ಬಿಡ್ತು ಅಂತಲೇ ಹೇಳ್ಬೋದಾಯಿತು. ಆ ಥರ ಕಾನ್ಫಿಡೆಂಟಲ್ಲಿ RCB ಮುಂದೆ ಹೋಗ್ಬೋದಾಯಿತು. ಆದರೆ ಈ ಸಲ ಅನ್ಫಾರ್ಚುನೇಟ್ಲಿ RCBಗೆ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಆದ್ದರಿಂದ RCB ಅವ್ರಿಗೆ ಗೆಲ್ಲೋ ಮ್ಯಾಚನ್ನು ಸೋತಿದ್ದಾರೆ ಅಂತ ಹೇಳ್ಬೋದಾಯಿತು. ಈ ಮ್ಯಾಚ್ ಕೂಡ ಗೆಲ್ಲುವಂಥ ಸ್ಥಿತಿಯಲ್ಲೇ ಇತ್ತು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಕೂಡ RCB ಗೆಲ್ಲುವಂಥ ಸ್ಥಿತಿಯಲ್ಲೇ ಇತ್ತು. ಇನ್ನು ವಿಲ್ ಜಾಕ್ ಹೊಡೆದಂಥ ಮತ್ತು ರಜತ್ ಪಡಿದಾರ್ ಅವರು ಕೂಡ ಉತ್ತಮವಾದಂಥ ಫಾರ್ಮ್ಲೇ ಇದ್ದರು. ಮತ್ತು ಹೈ ಸ್ಟ್ರೋಕ್ ಮೇಕಿಂಗ್ ಅಂತಲೇ ಹೇಳ್ಬೋದಾಯಿತು. ಅವರು ಕೂಡ ಒಳ್ಳೆಯದಂಥ ಬ್ಯಾಟಿಂಗ್ ಕೂಡ ಆಡಿದ್ರು. ಮತ್ತು ಗ್ರೀನ್ ಅವರು ಕೂಡ ಒಂದು ಹಂತಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದರೆ ಬ್ಯಾಟಿಂಗಿಂದ ಅವ್ರ ಕಡೆಯಿಂದ ರನ್ ಬರಲಿಲ್ಲ. ಆದರೂ ಕೂಡ ಬೌಲಿಂಗಲ್ಲಿ ಚೆನ್ನಾಗೇ ಬೌಲಿಂಗ್ ಮಾಡೋದು ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ನೋಡಿದಾದರೆ ಬೌಲಿಂಗಲ್ಲಿ ಫ್ಯಾಫ್ ಅವರು ಬ್ಲೆಂಡರ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಫಸ್ಟು ಲೋಕಿ ಫರ್ಗ್ಯೂಸನ್ ಅವರಿಗೆ ಪವರ್ ಪ್ಲೇನಲ್ಲಿ ಕೊಟ್ಟು ಅವ್ರ ಕೈಯಿಂದ ಹೊಡೆಸ್ಕೋತಾರೆ. ಅದು ಹೊಡೆಸ್ಕೊಳ್ಳಿಲ್ಲ ಅಂದರೆ 28 ರನ್ ಹೊಡೆದಿಲ್ಲ ಅಂದರೆ RCB ಅವರು ಈಸಿಯಾಗಿ ಗೆಲ್ಲುವಂಥ ಮ್ಯಾಚ್ ಅಂತಲೇ ಹೇಳ್ಬೋದಾಯಿತು. ಇನ್ನೂರು ಕೂಡ ಅವರು ದಾಟ್ತಿರಲಿಲ್ಲ. ಅಲ್ಲಿ RCB ಫ್ಯಾಫ್ ಅವರು ಮಿಸ್ಟೇಕ್ ಮಾಡ್ತಾರೆ. ಅವರು 28 ರನ್ಗಳ ಫರ್ಗ್ಯೂಸನ್ ಕೊಟ್ಟರೆ ಇನ್ನು ನೆಕ್ಸ್ಟು 18 ಬಾಲಲ್ಲಿ 19 ರನ್ ಹೊಡೆಸ್ಕೋತಾರೆ ಅಷ್ಟೇ. ಅವರು ಕೂಡ ಸೂಪರ್ ಅಂತ ಬೌಲರ್. ಅವ್ರನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಥರ ಗೊತ್ತಿದ್ದರೆ RCBಗೆ ಇಷ್ಟೊಳಗಾಲಿ ಒಳ್ಳೆ ಪೊಸಿಷನಲ್ಲಿ ಇರೋದು. ಆದ್ದರಿಂದ ಫ್ಯಾಫ್ ಅವ್ರು ಮಾಡಿರೋಂಥ ಮಿಸ್ಟೇಕಿಂದನೇ RCB ಅವರು ಈ ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಕರೆಕ್ಟಾಗಿರೋ ಪ್ಲೇಯಿಂಗ್ 11 ತರ್ತಿರಲಿಲ್ಲ. ಮತ್ತು ಕರೆಕ್ಟ್ ಅಂತ ಪ್ಲೇಯರ್ಗೆ ಅವರ ಪೊಸಿಷನನ್ನು ಕೂಡ ಅವರು ನೀಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದಾಯಿತು. ಬ್ಯಾಟಿಂಗ್ ಆರ್ಡರ್ ಆಗಲಿ ಮತ್ತು ಬೌಲಿಂಗ್ ಆರ್ಡರ್ ಕೂಡ. ಇನ್ನು RCB ಅವರು ಅವರು ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳ್ಬೋದು. ಗೆದ್ದರೂ ಕ್ವಾಲಿಫೈ ಆಗೋಲ್ಲ, ಸೋದರೂ ಕ್ವಾಲಿಫೈ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೊದಲೇ ಆಲ್ರೆಡಿ 7 ಮ್ಯಾಚನ್ನು ಸೋತಿದ್ದೀವಿ ಅಂತಲೇ ಹೇಳ್ಬೋದು. ಗೆದ್ದಿರೋದೇ 1 ಮ್ಯಾಚು. 6 ಮ್ಯಾಚ್ಗಳನ್ನ ಸೋತು ನಾವು RCB ಅವರು ಇನ್ನು ಯಾವ ಮ್ಯಾಚ್ಗಳನ್ನ ಕೂಡ ಗೆಲ್ಲೋದು. RCB ಅವರು ಉತ್ತಮವಾದಂಥ ಬೌಲಿಂಗ್ ಮಾಡಿದರೆ ಖಂಡಿತವಾಗಿಯೂ ಗೆಲ್ತಾರೆ. ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಆ ಮ್ಯಾಚಲ್ಲೂ ಕೂಡ ಸೋಲ್ತಾರೆ. ಇನ್ನು 14 ಮ್ಯಾಚಲ್ಲಿ 13 ಮ್ಯಾಚು ಸೋಲೋದಂತೂ ಖಚಿತ. ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಮಾತ್ರ RCB ಗೆಲ್ಲೋದಕ್ಕೆ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು.